ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗತ್ತೀರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರೋ ಸ್ನೇಹಿತರೆ, ತಾವೆಲ್ಲರೂ ಆರಾಮದಿರಂತ ಅಂದ್ಕೊಳ್ತೇನೆ ನೋಡ್ರಿ. ಏನಪ್ಪ ತಂಗಿ ಮನೆ ಕಡೆಯಿಂದ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಾರಲ್ಲ ಅಂದ್ಕೊಂಡ್ರೆ ಹೌದು ಸ್ನೇಹಿತರೆ, ನೀನು ಸಪ್ಪಡ್ಲಿಕ್ಕೆ ಹೋಗಿದ್ವಲ್ರಿ. ಸೊ ಬರ್ತಾ ನನಗೆ ತಂಗಿ ಆಯಿತು, ಮಕ್ಕಳಾಯಿತು, ಬಿಡ್ಲೇನ ಇಲ್ಲ, ಇಲ್ಲೇನ ಕರ್ಕೊಂಡು ಬಂದ್ರಂತ ಹೇಳ್ಬೋದು. ಯಾಕಂದರೆ ಅಕ್ಕ ಬಂದಾಗಿಂದ ಕರಿತಾನೆ ಇದ್ದರು, ಬಟ್ ನನಗೆ ಆರ್ಡ್ರಸ್ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಈಗೇನು ಆರ್ಡ್ರ್ ಇರಲಿಲ್ಲ, ಖಾಲಿನೇ ಇದ್ದೆ. ಅದಕ್ಕೋಸ್ಕರ ಇರಲಿ ಬಾ ಇಲ್ಲೇ ನಮ್ಮ ಜೊತೆ ಇರಿ ಅಂತೀವಿ ಒಂದಿಷ್ಟು ದಿವಸ ಅಂಥೇಳಿ ಬಿಡಲೇ ಇಲ್ಲ ಅಂದ್ರೆ ಬಿಡಲೇ ಇಲ್ಲ. ಹೀಗಾಗಿ ಕರ್ಕೊಂಡು ಬಂದ್ರೆ ನೋಡ್ರಿ. ಇದು ಬೆಳಗ್ಗೆ ಶನಿವಾರದ ಬೆಳಗ್ಗೆ ರೀ ಇದೆ. ಯಾಕಂದ್ರೆ ನಾವು ಶುಕ್ರವಾರ ದಿವಸನ ಸಪ್ಪಡ್ಲಕ್ಕೆ ಹೋಗಿದ್ವಿ. ಶನಿವಾರದ ಬೆಳಗಿನ ಒಂದು ಟೈಮ್ ನೋಡ್ರಿ, ಕಸದ ಗಾಡಿ ಬಂದಿತ್ತು. 2 ದಿನಕ್ಕೆ ಒಂದು ಸರಿ ಬರ್ತೈತಿ. ಆ್ಯಕ್ಚುಲಿ ಕಸ ಹಾಕೋದು ಡ್ಯೂಟಿ ನನ್ನ ಮಗಂದು. ಬಟ್ ಈ ಗಾಡಿ ಬಂದಾಗ ಅವ ಟಾಯ್ಲೆಟಿಗೆ ಹೋಗಿದ್ದ, ಬೈತನ ನನ್ನ ಮಗಳು ಹಾಕ್ತಾಯಿದ್ಲು. ಮಾಡೋದು ಇದೋ ಒಂದು ಕೆಲಸ, ಇದನ್ನು ಕೂಡ ನಾನು ಮಾಡಬೇಕು ಅಂಥೇಳಿ. ಯಾರ್ಯಾರ ಮನ್ಯಾಗ ಹಿಂಗಿರ್ತೈತಿ ಖಂಡಿತವಾಗ್ಲೂ ತಿಳಿಸ್ರಿ. ನಮ್ಮ ಮನ್ಯಾಗ ಮಾತ್ರ ಫಿಕ್ಸ್ ರೀ, ಅವ್ರವ್ರ ಕೆಲಸ ಅವ್ರ ಮಾಡ್ಬೇಕಂಥೇಳಿ. ಅವ್ರ ಕೆಲಸ ಇದ್ದಿದ್ದನ್ನು ಒಂದೊಂದು ಕೆಲಸ ಮಾಡೋಂಗಿಲ್ಲ ಅನ್ನೋತ್ಲಿ ಅಂದ್ರೆ ನನ್ನ ಮಗಳಂತೂ ಸಿಕ್ಕಾಪಟ್ಟಿ ಬೈಕೋತನ ಕಸ ಹಾಕಕತ್ತಿದ್ಲು. ನಾನು ನಿನ್ನೆ ಅಂತೂ ಗೊತ್ತೈತಿ ಸಿಕ್ಕಾಪಟ್ಟಿ ಲೇಟಾಗೆ ಬಂದ್ವಿ. ನಾವು ಬಿಸಿಲಾಗ ಅಡ್ಡಾಡಿದ್ರು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಸ್ನೇಹಿತರೆ. ಆದರೂ ಅನಿವಾರ್ಯ, ಯಾಕಂದ್ರೆ ತಂಗಿದ ನಿನ್ನೆ ಒಂದು ದಿವಸ ರಜೆ ಇತ್ತು. ಇವತ್ತು ಡ್ಯೂಟಿಗೆ ಹೋಗ್ಬೇಕಾಕಿ, ಕಾವೇರಿನೂ ಡ್ಯೂಟಿಗೆ ಹೋಗಬೇಕು. ಇವತ್ತು ಮಕ್ಕಳ ಅಂದ್ರೆ ಚಿನ್ನು ಮತ್ತು ಭವಾನಿ ಇವತ್ತು ರಜೆ ಮಾಡ್ಯಾರ್ರಿ ಕಾಲೇಜ್. ಇಲ್ಲ ಕ್ಲಾಸಸ್ ಇಲ್ಲ ಅಂದ್ಬಿಟ್ಟು ರಜೆ ಮಾಡ್ಯಾರ. ಮತ್ತು ಏನಪ್ಪ ಅಂದ್ರೆ ಇನ್ನೂ ಒಂದು ರೀಸನ್ ಐತಿ ಅವ್ರು ರಜೆ ಮಾಡಿದ್ದಕ್ಕೆ, ಅದನ್ನು ಕೂಡ ನಂತರ ತಿಳಿಸ್ತೀನಿ. ಭವಾನಿ ಅಂತೂ ಗೊತ್ತೈತಿ ನಿಮ್ಗೆ, ಇಲ್ಲೇ ಉಳ್ಕೊಂಡಿದ್ಲಕ್ಕಿ ಚಿಕ್ಕಮ್ಮ ಊರಿಗೆ ಹೋಗಿದ್ದಕ್ಕೆ. ಬಟ್ ಇವತ್ತು ಚಿಕ್ಕಮ್ಮ ಬರ್ತಾರೆ. ಈಗ ಎಷ್ಟೊತ್ತಿದ್ರು ಇವತ್ತು ಭವಾನಿ ಮನೆಗೆ ಹೋಗಲೇಬೇಕು. ಯಾಕಂದ್ರೆ ಗೊತ್ತಲ್ರಿ, ಒಂದು 4-5 ದಿವಸ ಮನೆ ಬಾಗ್ಲ ಹಾಕಿದ್ವಿ ಅಂದ್ರೆ ಮನೆ ಹಾಲತ್ ಹೆಂಗಾಗಿರ್ತೈತೆ ಅಂಥೇಳಿ. ಸೊ ಚಿಕ್ಕಮ್ಮ ಮಾರ್ನಿಂಗ್ನ ಕಾಲ್ ಮಾಡ್ಯಾಳ, ನಾ ಬರೋದ್ರೊಳಗೆ ಸ್ವಲ್ಪ ಹೋಗಿ ಎಲ್ಲ ಕ್ಲೀನ್ ಮಾಡುವ ಮನೆ ಅಂಥೇಳಿ. ಅದಕ್ಕೋಸ್ಕರ ಆಕಿನೂ ಇನ್ನೂ ಮಲಗಿದ್ಲು, ಇವತ್ತು ರಜೆ ಐತಲ್ಲ ಅಂತ ಹೇಳಿಬಿಟ್ಟು ಇನ್ನೂ ಮಲಗಿದ್ಲು ಭವಾನಿ. ಸೊ ಆಕಿ ಕಡೆನ ಹೋಗಿ ಇಷ್ಟೂರು ಗುದ್ಮರ್ಗಿ ಹಾಕಕತ್ತಾರ. ರಜೆ ಇದ್ದಿದ್ದಕ್ಕೆ ಎಲ್ಲರೂ ಲೇಟ್ ಆಗಿದ್ದಾರೆ ರೀ, ಎಲ್ಲರೂ ಅಂದ್ರೆ ಎಲ್ಲರೂ ಲೇಟ್ ಆಗಿದ್ದಾರೆ. ಇನ್ನೂ ಯಾರ್ದು ಚಹಾ ಕೂಡ ಆಗಿಲ್ಲ, ಇನ್ನೇನು ಚಹಾ ಕುಡಿಬೇಕು. ಸೊ ಬರ್ರಿ ಸ್ನೇಹಿತರೆ, ಲಾಗ್ ಅಂತೂ ಸ್ಟಾರ್ಟ್ ಆಗೈತಿ. ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಇಟ್ಕೊಂಬಿಡ್ರಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗೇ ಆಗ್ತೈತೆ ಅಂತ ಗೊತ್ತೈತಿ. ಇಷ್ಟ ಆದರೆ ಲೈಕ್ ಕೂಡ ಕೊಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ. ಹಾಗೆ ನನ್ನ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಕಾಲ್ ಮಾಡಿರಿ. ಫೋನ್ ನಂಬರ್ ಕೊಟ್ಟೀನಿ, ವಾಟ್ಸಪ್ ಆದರೂ ಮಾಡಿರಿ, ಇಲ್ಲ ಕಾಲ್ ಮುಖಾಂತರ ಆದರೂ ಆರ್ಡ್ರ್ ಮಾಡಿರಿ. ನೀವು ಕೊಟ್ಟಂಥ ಆರ್ಡ್ರನ್ನು ನಾನು ಫ್ರೆಶ್ ಆಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ. ಈ ಮುಖಾಂತರ ನನ್ನ ಬಿಸ್ನೆಸ್ಸಿಗೂ ನೀವು ಸಪೋರ್ಟ್ ಮಾಡ್ದಂಗೆ ಆಕೈತಿ ಸ್ನೇಹಿತರೆ. ಅದಕ್ಕೋಸ್ಕರ ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ, ಯಾರೆಲ್ಲ ನನಗೆ ಆರ್ಡ್ರಸ್ ಕೊಡ್ತಾ ಇದ್ದೀರಿ, ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಆಫ್ ಮಾಡಲೇನಂತ ಕೇಳಿದೆ. ಚಿಂಟು ಯಾಕೆ ಆಡಿಸ್ತೀಕಿಗೆ? ಎರಡು ಕೊಡಕ್ಕೆ ತಗೋಬ. ತಿನ್ನು, ಆಮೇಲೆ ಮತ್ತೆ ನಾಷ್ಟ ಮಾಡಿರಿ ಅಂತ. ಮೇಲೆ ಏನು ಓಪನಿಂಗ್ ಹೌದಣ್ಣ, ಅವ್ರ ಮನೆಗೆ ಹೋದ್ರನ ಕೆಳಗೆ ಮ್ಯಾಲೆ ಬಾಡಿಗೆ ಕೊಟ್ಟಾರನ್ನ ಅದನ್ನು. ಆರಾಮಲ್ಲ
ಇಡ್ಬೋದಳ ಉದ್ದುದ್ಕ ಇಡ್ಬೋದು. ಹಾ ಅದ ಹಿಂಗಿಂಗ್ ಇಡ್ಬೇಕು. ಕ್ಲೀನಿಂಗ್ ಅನ ಇವತ್ತ? ಹಾ ಹೌದು ಅಂದ್ಲೆ ನೀನೆ ಶ್ವೇತಾ ನೆನ್ನೆ ಸಪ್ಪಡ್ಲಕ್ ಹೊಂಟಿದ್ನ್ಯಾನ ಬರ್ತೀನ್ವಾ ಹೋಗ್ಬರು ನನ್ನೇ ಇಲ್ಲಕ್ಕ ಇವತ್ತು ಕ್ಲೀನ್ ಮಾಡೋದೈತ್ ಮನಿ ಆಗದಲ್ಲಕ್ಕ ಹೋಗ್ಬಾ ಅಂದ್ಲ. ಒಟ್ಟು ಕ್ಲೀನಿಂಗ್ ಮುಗೀತ ನಂಗಾರ ಎಲ್ಲ ಕ್ಲೀನಿಂಗ್ ಮುಗೀತು. ಹೌದಾ ಹಾ ಮಣ್ಣದು ಮಾಡಿರಲ್ಲ ಸ್ವಲ್ಪ ಪೇಂಟ್ ಹಚ್ಚಿಸ್ಬೇಕನ? ಪೇಂಟ್ ಏನಿಲ್ಲ. ಹಾಂ ಹಾಂ ಅದು ಬಿಡಮ್ಮ ಮದುವೆರ ಏನು ಇಲ್ಲಿಲ್ಲ ಏನಿಲ್ಲ ಅಲ್ಲೇ ಐತಿ ಹಾಕಲ್ಲ ಮಡಿ ಆದ್ರೆ ಆತು. ಅವೆಲ್ಲ ಹಳ್ಳ್ಯಾಗ ಸುಣ್ಣದ ಮನೆ ಹಾಕವ ಬರ್ನ ತಂದು ಬಳದ್ ಬಿಡ್ತಾರ. ಇವು ಕಾಸ್ಟ್ಲಿ ಪೇಂಟ್ಸ್ ಹಚ್ಚೋರಿಗೆ ಎಷ್ಟು ಕೊಡ್ಬೇಕು ಅಷ್ಟು ಪೇಂಟಿಗೆ. ಹೌದು ಪೇಂಟಿನ ರೊಕ್ಕಕ್ಕಿನ್ನ ಹೆಚ್ಚೈತೆ ಅವರಿಗೆ. ಹೊರಗಿಡಪ್ಪಿ ಚಿಂಟು. ನವೀನ್ ಬಂದಿದ್ದ ಸ್ನೇಹಿತರೆ, ಲ್ಯಾಡರ್ ಬೇಕಾಗಿತ್ತಂತ. ಯಾಕಂದ್ರೆ ಒಂದು ಮದುವೆ ಫಿಕ್ಸ್ ಆಗ್ಯದಲ್ರಿ, ಮೇದಾಗ ಐತಿ. ಮತ್ತು ಮನೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲ್ಯಾಡ್ರದ ಅವಶ್ಯಕತೆ ಇತ್ತು, ತೊಗೊಳ್ಳಿಕ್ಕೆ ಬಂದಿದ್ದ. ನಾವು ಅದನ್ನು ಕೇಳ್ತಾಯಿದ್ವಿ, ಮದುವೆ ತಯಾರಿ ಎಲ್ಲ ಕೆಲಸಗಳೆಲ್ಲ ಹೆಂಗೆ ನಡೆದವಪ್ಪ ಅಂಥೇಳಿ ಹೇಳ್ತಾ ಇದ್ದ. ಕಾರ್ಡ್ ಕೊಡೋಕ್ಕಂತೂ ಸ್ಟಾರ್ಟ್ ಮಾಡಿದ್ದೀವಿ, ನಡೆದದಕ್ಕ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದ ನೋಡ್ರಿ. ಹಾಗೆ ಮತ್ತು ವಿಜಯಲಕ್ಷ್ಮಿ ಅಂದ್ರೆ ನವೀನಿಗೆ ತಂಗಿ ಆಗ್ಬೇಕ್ರಿ, ಶ್ವೇತಾ ಅಕ್ಕ ಆಗಬೇಕು. ಅದಕ್ಕೆ ಕೇಳಿದ್ವಿ ಆಕೆ ಯಾವಾಗ ಬರ್ತಾಳೆ ವಿಜಯಲಕ್ಷ್ಮಿ ಅಂಥೇಳಿ. ಆಕೆ ಇಂಟರ್ನ್ಶಿಪ್ ನಡೆದದ್ರಿ, ಈಗ MBBS ಕಂಪ್ಲೀಟಾಗಿ ಇಂಟರ್ನ್ಶಿಪ್ ಮಾಡಕತ್ತಾಳು. ಈ ಟೈಮಲ್ಲಿ ಅವರಿಗೆ ತುಂಬಾ ಸ್ಟ್ರಿಕ್ ಇರ್ತೈತಿ, ರಜೆ ಕೊಡೋಂಗಿಲ್ಲ, ಈ ರೀತಿ ಎಲ್ಲ ಇರ್ತೈತಿ. ನೋಡಿಕೊಂಡು ಸ್ವಲ್ಪ ರಜೆ ಹಾಕ್ಕೊಂಡು ಬರ್ತೀನಿ ಅಂದಾಳ. ಸ್ವಲ್ಪ ಈಗ ಅವರಿಗೆಲ್ಲ ವಿಲೇಜಸ್ಗೆಲ್ಲ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಇಂಟರ್ನ್ಶಿಪ್ಪಿಗೆ ಹಾಕಿರ್ತಾರಂತ್ರಿ, ಅದನ್ನ ಹೇಳ್ತಿದ್ದ ನೋಡ್ರಿ. ಎಲ್ಲಾರ್ಗಿ ಬಾಂದ್ರಿ ಇಲ್ಲ ಅವ್ರಿಗೆ ಕಿತ್ತ. ಶ್ವೇತಾನ್ ಮದ್ವೆಗೆ ಎಲ್ಲರೂ ಬಂದಿದ್ರು, ಎಲ್ಲಾರನ್ನೂ ಭೇಟಿಯಾಗಿದ್ವಿ. ಈಗ ನವೀನನ್ ಮದ್ವೆಗೆ ಎಲ್ಲರೂ ಬರ್ಲಿ ಈಗ. ಆದ್ಮ್ಯಾಗೆ ಅವಾಗ ಬಂದವ್ರು ಬಂದೇ ಇಲ್ಲ ಮತ್ತು. ಅಕ್ಕ ಅವ ಕೊಡೆ ಬರೋಂಕ ಅಂತಾರೆ. ಮೂರು ಮೇಂಟೈನ್ ಮಾಡತ್ತಾನ ಈಗ. ಇನ್ನೊಂದು ಮಾಡತ್ತೀವಂದ್ರಲ್ಲ ಅನ್ನ. ಹೌದನ, ಮೂರನೇದು ಪ್ಲ್ಯಾನ್ ಮಾಡತ್ತಾನಮ್ಮ ಮತ್ತೀಗ. ಹಾಂ ಮೇನ್ ಇರೋದ ಲೊಕೇಶನ್ ಅದಕ್ಕೆ. ಚಲೋ ಆಯ್ತು ಬಿಡಿ. ಹಾಂ ಹಾಂ ಮತ್ತು ಅವು ಇಕ್ವಿಪ್ಮೆಂಟ ಭಾಳ ಅಕ್ಕವ. ಹೌದು ಮತ್ತು ನೋಡು, ಅದನ್ನು ನೋಡಾಕ ಹೋಗೋಣಂತ ನಮ್ಮ ಚಿಂಟು. ಹೋಗುನ್ ಬಾ, ನಾ ಜಿಮ್ ಮಾಡ್ಬೇಕಲ್ಲಿ, ಹೋಗುನ್ ಬಾ ಅಂತಾನೆ ಬೆಂಗಳೂರಿಗೆ. ಹೋಗೋಣಪ್ಪ ಅಂದೆ. ಈ ಬ್ರಿಡ್ಜ್ ಹೆರಾಪಿರಿ ಬಿಟ್ಟಾರಿ. ನಾನು ಮೊದಲ ಸೀದಾ ಹೇಳಿ ಕೇಳಿ ತಗೋಬಾರ್ದು, ನ್ಯಾಚುರಲ್ ಇರ್ಬೇಕು. ವಜ್ಜಿಲ್ ಬಾ ಅವೇನ ಸೀಟ್ ಮೇಲೆ ಕುಂದಿರ್ತೈತೆ, ಬ್ಯಾಗ್ ಅದ ಜೋತ್ ಬೀಳುದಿಲ್ಲ ನಿನಗೇನ. ಆ ಕಡೆ ಒಂದು ಹಾಕೋ.
ಅವನ ಎದ್ರಾಗ ಇಟ್ಕೋ, ಈಗ ಮನೆಗೆ ಹೊತ್ತು ತಗೋ ಅಂತಿ. ಆ ಸೈಡ್ ಬ್ಯಾಗಿನ ಇದ್ರಾಗ ಹಾಕವನ ಇಕ್ಕಿನ ಹೊಡಿದಿಲ್ಲ ಅವೇನ. ಎಲ್ಲಿ ತರತ್ರಿ ಅವನ್ನೇ? ಗಾಡಿ ಮ್ಯಾಗ ಹೋಗ್ಬೇಕಾರ ಮತ್ತ ಬಾಬಿ ಅವ್ ಆಡಕ್ ಸಿಕ್ಕ ಅವ್ ಕೂರ್ಕಡ್ ಲಕ್ಷ ಐತಾವ. ಏನ್ ಮಾಡುದು ಊಟಕ್ಕೆ? ಹೆಸರು ಕಾಳು ಪಲ್ಯ ಮಾಡಿ ಚಪಾತಿ ಮಾಡ್ತೇನೆ. ನಿನ್ನೆ ಹೇಳಿದ್ಲಲ್ಲ. ಭವಾನಿ ಮನೆಗೆ ಹೋದ್ಲರಿ. ಭವಾನಿ ಜೊತೆ ಅಭಿಷೇಕ್ನು ಹೋದ. ಯಾಕಂದ್ರೆ ಅಕ್ಕನೂ ಬರ್ತಾಳಲ್ರಿ ಇವತ್ತು ಊರಿಂದ. ಅಲ್ಲೇ ಚಿಕ್ಕಮ್ಮ ಅವ್ರ ಮನೆಗೆ ಬರ್ತಾಳೆ ಅಕ್ಕನೂ. ಅದಕ್ಕೋಸ್ಕರ ಅಭಿಷೇಕ್ನು ನಾನು ಬರ್ತೇನೆ ಅಂತ ಹೇಳಿ ಭವಾನಿ ಜೊತೆಗೆ ಹೋದ. ಈಗ ಹೋಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಅವರಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಪಿಕ್ ಮಾಡ್ಕೊಂಬರ್ತಾಳ್ರಿ. ಇಲ್ಲೇ ಮಗಳು ನೋಟ್ಸ್ ಬರೆಯಕತ್ತಿದ್ಲ. ಅವ್ರ ಫ್ರೆಂಡ್ ಫೋನ್ ಮಾಡ್ಯಾರ. ನಮ್ಮ ಚಿಂಟು ಚೀರಾಕತ್ ಬಿಟ್ಟಿದ್ದ. ಒಂದು ಕೊಟ್ಲರಿ ನಮ್ಮ ಚಿನ್ನು. ಏನು ಮಾಡಂಗಿಲ್ಲ ಮಾಡೋರು ಮಾಡ್ಕೊಂಡು ಓ ಸಾಕ ಹಿಡ್ಕೋ, ಗಟ್ಟಿ ಹಿಡ್ಕೋ. ಏ ಸರಿಯೋ ಸರಿಯೋ ಸರಿಯೋ. ಹಾಂ ಬಾ ತರುಣ. ಏ ತರುಣ್ ಲಾಸ್ಟಾ? ಹಾಂ ಬಾ. ಹಾಂ ಬಾ. ಹಾಂ ನಾವು ಹಾಕಿ ನೋಡು, ನೀಲೇ ಇರು. ಬಾಡ್ರಿ. ಹಾಗರ್ಕಾಯ ತಮ್ಮ ವಾರಕ್ಕೊಮ್ಮೆರೆ ಇವರಿಗೆ ಗಾರ್ಡನಿಗೆ ಕರ್ಕೊಂಬಂದಿರ್ತಾನೆ ರೀ. ನಮ್ಮ ಏರಿಯಾ ಒಳಗೆ ಏನಿಲ್ಲ, ಬಟ್ ನಮ್ಮ ಏರಿಯಾ ಸುತ್ತಮುತ್ತಲ ಕೆಲವೊಂದಿಷ್ಟು ಈ ಥರ ಪಾರ್ಕ್ ಗಾರ್ಡನ್ ಈ ಥರ ಎಲ್ಲ ಇಕ್ವಿಪ್ಮೆಂಟ್ಸ್ ಮಕ್ಳಿಗೆ ಆಡುವಂಥವು ಇರ್ತಾವೆ. ಸೊ ವಾರಕ್ಕೊಮ್ಮೆರೆ ಕರ್ಕೊಂಡು ಬರಲೇಬೇಕು, ಇಲ್ಲಾಂದ್ರೆ ಬಿಡೋದನ ಇಲ್ಲ ಇವರಿಬ್ಬರು. ಸೊ ನನಗೋಸ್ಕರ ತಮ್ಮ ವಿಡಿಯೋ ಮಾಡ್ಕೊಂಬಂದಿದ್ದ. ವಿಡಿಯೋ ಚಾನಲ್ಗೆ ಅಂತಲೂ ಹೇಳ್ಬೋದು, ಮತ್ತು ತನ್ನ ಮಕ್ಕಳು ಎಷ್ಟು ಚಂದ ಎಂಜಾಯ್ ಮಾಡಿ ಆಡ್ತಾರಂತ ತೋರ್ಸಕ್ಕೂ ಆಗಿರ್ಬೋದು. ನೋಡಿ ಇಲ್ಲಿ ಎಷ್ಟು ಮಸ್ತ್ ಆಡಕತ್ತಾರ ಅಂಥೇಳಿ ಖುಷಿ ಅಲ್ರಿ ಎಲ್ಲರಿಗೂ, ಎಲ್ಲ ತಂದೆ ತಾಯಿಗೂ ಖುಷಿ ಅಲ್ಲ. ಸೊ ಆ ರೀತಿನ ವಿಡಿಯೋ ಮಾಡಿ ಬಿಟ್ಟಿರ್ತಾನೆ ನಮಗೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ನೋಡಿರಿ ಈ ರೀತಿಯೂ ಇವ್ರದ್ದು ಒಂದಿಷ್ಟು ಆ್ಯಕ್ಟಿವಿಟಿ ಇರ್ತಾವೆ.
ಆಮೇಲೆ ಸ್ನೇಹಿತರೆ, ಈ ಒಂದು ಬ್ಲಾಗ್ ಒಳಗೆ ನಾನು ಇದೇನು ಪ್ರಮೋಷನಲ್ ಅಥವಾ ಅಡ್ವರ್ಟೈಸ್ ಅಂತಲ್ಲ. ಜಸ್ಟ್ ನಾನು ಅವರಿಗೆ ಹೆಲ್ಪ್ ಮಾಡಬೇಕು, ನನ್ನಿಂದ ಅವ್ರಿಗೆ ಏನಾದರೂ ಒಂಚೂರು ಸಹಾಯ ಆದ್ರೆ ನನಗೂ ಖುಷಿ ಆಗ್ತೈತೆ ಅಂತೇಳಿ ಶೇರ್ ಮಾಡಕತ್ತೀನಿ. ನಮ್ಮ ಪರಿಚಯದವ್ರಂತಲೇ ಹೇಳ್ಬೋದು. ಮನೆಯಿಂದನೇ ಈ ರೀತಿಯಾದ ಒಂದು ಇಯರಿಂಗ್ಸ್ ಆಗಿರ್ಬೋದು, ನೆಕ್ ಪೀಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಈ ರೀತಿಯಾದ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ ಮನೆಯಿಂದನೇ. ತುಂಬ ಅಂದ್ರೆ ತುಂಬ ಸರಳ ಜೀವಿ ಅಂತಲೇ ಹೇಳ್ಬೋದು. ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಯಾರ. ಮತ್ತು ಸಾಕಷ್ಟು ಕಡಿಮೆ ಬೆಲೆ ಒಳಗೂ ಕೊಡ್ತಾರಂತ ಹೇಳ್ಬೋದು ಬೇರೆದವ್ರಿಗೆ ಕಂಪೇರ್ ಮಾಡಿದರೆ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನನ್ನ ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ. ನಿಮಗೆ ಯಾರಿಗಾದರೂ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಅವ್ರ ನಂಬರ್ನ ನಾನು ಈ ಒಂದು ವಿಡಿಯೋ ಕೆಳಗೇನು ಡಿಸ್ಕ್ರಿಪ್ಷನ್ ಬಾಕ್ಸ್ ಐತಿ ಅಲ್ಲೇ ಮೆನ್ಷನ್ ಮಾಡಿರ್ತೀನಿ. ನೀವು ಕಾಲ್ ಮಾಡಿ ನಿಮಗೇನು ಬೇಕು ಅದನ್ನು ಅವ್ರಿಗೆ ಎನ್ಕ್ವೈರಿ ಮಾಡಿ ತರಿಸ್ಕೊಳ್ಬೋದು ನೋಡಿರಿ. ನೋಡ್ತಾ ಇರ್ಬೋದು. ಅಂದ್ರೆ ಸಣ್ಣ ಪ್ರಮಾಣದೊಳಗೆ ಸ್ಟಾರ್ಟ್ ಮಾಡ್ಯಾರ್ರಿ ಅವ್ರು. ಏನೋ ಯಾರಿಗೆ ಬೇಕು ಅವ್ರು ತರಿಸ್ಕೊಂಡ್ರೆ ಏನೋ ಒಂದು ಸಪೋರ್ಟ್ ಮಾಡ್ದಂಗೆ ಆಕೈತಿ, ಏನೋ ಒಂದು ಅವ್ರಿಗೆ ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ದಂಗೆ ಆಕೈತಿ ಅಂಥೇಳಿ ನಾನು ಶೇರ್ ಮಾಡಕತ್ತೀನಿ. ನೋಡ್ತಾ ಇರ್ಬೋದು ಮಂಗಲಸೂತ್ರ ಒಳಗೂ ಎಷ್ಟೊಂದು ವೆರೈಟೀಸ್ ಅದಾವ ಅಂಥೇಳಿ, ಮತ್ತು ಕ್ವಾಲಿಟಿನೂ ಚೆನ್ನಾಗದವ ರೀ. ಯಾಕಂದ್ರೆ ತಂಗಿ ವಿಡಿಯೋ ಮಾಡಿ ಬಿಟ್ಟಿದ್ಲ ನನಗೆ. ತಂಗಿಯವರಿಗೆ ಭಾಳ ಅಂದ್ರೆ ಭಾಳ ಪರಿಚಯದವ್ರು ಅವ್ರು. ಅದಕ್ಕೋಸ್ಕರ ಏನೋ ಒಂದು ಹೆಲ್ಪ್ ಆಗಲಿ ಅಕ್ಕ ಮಾಡೋಣ ಅಂತಂದು ನನಗೆ ಕೇಳಿದ್ಲ ತಂಗಿ. ಅದಕ್ಕೋಸ್ಕರ ನಾನು ಓಕೆ ಅಂದೆ. ಇರಲಿ ಬಿಡು, ನಮ್ಮ ಕಡೆಯಿಂದ ಏನೋ ಒಂದು ಅವರಿಗೆ ಸಹಾಯ ಆದ್ರೆ ಸಾಕು, ಹೆಲ್ಪ್ ಆದ್ರೆ ಸಾಕು ಅಂಥೇಳಿ ಇದನ್ನು ಶೇರ್ ಮಾಡಕತ್ತೀನಿ. ಖಂಡಿತವಾಗ್ಲೂ ಯಾರಿಗೇನಾದರೂ ಬೇಕಾದ್ರೆ ಎನ್ಕ್ವೈರಿ ಮಾಡಿಕೊಳ್ರಿ, ಮತ್ತು ಏನು ಬೇಕಾದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ. ಏನಿಲ್ಲ, ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡೋದು ಅಂಥೇಳಿ ನೋಡಿರಿ. ಈ ಒಂದು ಹವಳ ಸರ, ಮುತ್ತಿನ ಸರ ಎಷ್ಟೊಂದು ಕಲರ್ ಬೀಡ್ಸ್ ಒಳಗೂ ಅದಾವ, ಚೆನ್ನಾಗದಾವ ನೋಡಿರಿ. ಇದು ವೈಟ್ ಪರ್ಲದ್ದು ಐತಲ್ರಿ, ಇದನ್ನು ತಂಗಿ ಪರ್ಚೇಸ್ ಮಾಡ್ಯಾಳ. ಹಾಕ್ಕೊಂಡಿದ್ಲು, ನೀವು ಅಬ್ಸರ್ವ್ ಮಾಡಿರಿ ಇಲ್ಲ ಗೊತ್ತಿಲ್ಲ, ಸಪ್ಪಡ್ಲಿಕ್ಕೆ ಬಂದಾಗ ಹಾಕ್ಕೊಂಡಿದ್ಲಕ್ಕಿ. ಸಖತ್ತಾಗಿ ಕಾಣಿಸಾಕತ್ತಿತ್ತು. ವೈಟ್ ಮತ್ತು ಗೋಲ್ಡ್ ಕಲರ್ದು ಏನೈತಲ್ರಿ ಆ ಒಂದು ಸರನ ಪರ್ಚೇಸ್ ಮಾಡ್ಯಾಳ. ಚೆನ್ನಾಗದವಂತೂ ಹೇಳಿದ್ಲು. ಅದಕ್ಕೋಸ್ಕರ ನಾನು ಕೂಡ ಶೇರ್ ಮಾಡತ್ತೀನಿ. ಮತ್ತು ನನಗೂ ಒಂದು ಜೊತೆ ಜುಮ್ಕಿ ತೊಗೊಂಡು ಬಂದಿದ್ಲು. ಯಾಕಂದ್ರೆ ನನ್ನ ಹತ್ರ ಗೋಲ್ಡ್ ಇಲ್ಲಲ್ರಿ, ಯಾವಾಗಾದ್ರೂ ನಾನು ಆರ್ಟಿಫಿಷಿಯಲ್ ಹಾಕ್ಕೋತೀನಿ. ಇರಲಿ ಚೆನ್ನಾಗಿ ಅನ್ನಿಸ್ತಾವೆ, ನಾ ಹಾಕ್ಕೋತೀನಿ ಅಂತ ನನಗೂ ಒಂದು ಸೆಟ್ ಇಯರಿಂಗ್ಸನ್ನು ತೊಗೊಂಡು ಬಂದಿದ್ಲು, ಜುಮ್ಕಾ ಚೆನ್ನಾಗದವು. ಖಂಡಿತವಾಗ್ಲೂ ಯಾರಿಗೆ ಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಹಾಗೆಯೇ ಇದು ಸಾಯಂಕಾಲ ಟೈಮ್ ನೋಡಿರಿ, ಮಕ್ಕಳಿಗೋಸ್ಕರ ಆಲೂ ಪರೋಟ ಮಾಡಕತ್ತಿದ್ದೆ ನಾನು. ನನ್ನ ಮಗಳು ಬೇಕಂತಂದು ಇಲ್ಲ ಆಲೂ ಪರೋಟ ಮಾಡಿಕೊಡು ಅಂಥೇಳಿ, ಹೀಗಾಗಿ ಆಲೂ ಪರೋಟನ ಮಾಡ್ತಾಯಿದ್ದೆ. ಹಾಗೆ ಮತ್ತು ಕುಕ್ಕರು ಇಟ್ಟಿದ್ಲು ತಂಗಿ, ರಾತ್ರಿಗೆ ಬೇಳೆ ಸಾರು ಮಾಡಿದ್ರಾತಂಥೇಳಿ. ಮತ್ತು ಆಲೂ ಪರೋಟ ಮಾಡ್ತಾ ಮಾಡ್ತಾ ಸಾರಿಗೂ ಒಗ್ಗರಣೆ ಕೊಟ್ಟೇನಿ. ಒಂದು ಸೈಡ್ ಸಾರು ಮಾಡಕತ್ರ, ಒಂದು ಸೈಡ್ ನಾನು ಬಿಸಿ ಬಿಸಿಯಾಗಿ ಮಕ್ಕಳಿಗೋಸ್ಕರ ಆಲೂ ಪರೋಟ ಮಾಡ್ಕೊಡಕತ್ತೀನಿ. ತಂಗಿ ಏನು ಡ್ಯೂಟಿಯಿಂದ ಬಂದಾದ ನಂತರ ಕಸ ಹೊಡ್ಕಕತ್ತಿದ್ಲು. ಅಂದ್ರೆ ಸಾಯಂಕಾಲದ ರೂಟೀನ್ ಇರ್ತದಲ್ರಿ, ಕಸ ಹೊಡೆಯೋದು, ಬಾಂಡೆ ತಿಕ್ಕೋದು, ಈ ರೀತಿ ಅಂಥೇಳಿ ಹಾಕಿ ಅದನ್ನು ಮಾಡಕತ್ತಿದ್ಲು. ನನ್ನ ಮಕ್ಕಳಿಗೋಸ್ಕರ ಇದನ್ನು ಮಾಡಿಕೊಡಕತ್ತಿದ್ದೆ ನೋಡಿರಿ ಈವ್ನಿಂಗು. ಸೊ ಬಟ್ರ್ ಹಾಕಿ ಪರೋಟ ಮೇಲೆ ಈ ರೀತಿ ಬೆಣ್ಣೆ ಹಾಕಿ ತಿಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ. ಇಲ್ಲ ಇದ್ರ ಬದಲಿಗೆ ನೀವು ಮೊಸರನ್ನು ಕೂಡ ಹಚ್ಕೊಂಡು ತಿನ್ಬೋದು. ನಮ್ಮ ಮನೆಯೊಳಗೆ ಎಲ್ಲರಿಗೆ ಆಲೂ ಪರೋಟ ಮತ್ತು ಈರುಳ್ಳಿ ಪರೋಟ ಅಂದ್ರೆ ಪಂಚಪ್ರಾಣ. ಪನ್ನೀರ್ ಪರೋಟ ಕೂಡ ಅವಾಗವಾಗ ಮಾಡಿ ಕೊಟ್ಟಿರ್ತೀನಿ. ಯಾಕಂದ್ರೆ ಹೆಲ್ದಿ, ಪನ್ನೀರ್ ಅಂತೂ ಇನ್ನೂ ಹೆಲ್ದಿ ಅಂತ ಹೇಳ್ಬೋದು ಕಂಪೇರ್ ಟು ಆಲೂ ಪರೋಟ. ಹೀಗಾಗಿ ಮಾಡಿರ್ತೀನಿ ನೋಡಿರಿ. ಚೆನ್ನಾಗಿರ್ತವೆ. ಮತ್ತು ರೆಸಿಪಿ ಬೇಕಾದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನಿಮ್ಮ ಜೊತೆ ನಾನು ಯಾವ ಪರೋಟ ಬೇಕು ಅದನ್ನು ಶೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಇದಿಷ್ಟು ನೋಡಿರಿ ಇವತ್ತಿನ ಲಾಗ್ ಆಗಿತ್ತು. ಮತ್ತು ಹೆಂಗೆ ಅನ್ನಿಸ್ತು ಇವತ್ತಿನ ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಮಾಡಿರಿ ಸ್ನೇಹಿತರೆ. ನೋಡಿರಿ ಫಸ್ಟಿಗೆ ನಮ್ಮ ಮಗಳಿಗೆ ಬಿಸಿ ಬಿಸಿ ಇದು ಹಾಕಿಕೊಟ್ಟೀನಿ. ಆಕೆ ತಿನ್ನತ್ತಾಳ, ತಂಗಿ ಈ ಕಡೆಗೆ ಇದನ್ನು ಕಸ ಗುಡ್ಸತ್ತಾಳು. ನಾನು ಬಡ ಬಡ ಏನಪ್ಪ ಎಲ್ಲರಿಗೆ ಪರೋಟ ಹಾಕಿ ಕೊಟ್ಬಿಡ್ತೇನೆ. ನಮ್ಮ ತನು ಮಲಗಿದ್ಲು, ಎಬ್ಸಾಕತ್ತಿದ್ವಿ ಆಕೆಗೆ ತಿನ್ಬಾ ನೀನು ಬಿಸಿದು ಅಂಥೇಳಿ. ಸರಿ ಸ್ನೇಹಿತರೆ, ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗೋಣಂತ. ಮತ್ತು ಹೇಳಿದೆ ಈ ಮನೆಗೆ ಬರೋಕೆ ಇನ್ನೊಂದು ರೀಸನ್ ಐತಂತ, ಅದು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಗೊತ್ತಾಕೈತಿ ನಾ ಯಾಕೆ ಬಂದೆ ಅಂತ. ಸೊ ಸ್ಟೇ ಟ್ಯೂನ್ ಆಗಿರಿ, ತಪ್ಪದ ವಾಚ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ನ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಕತ್ತೇನೆ ಸ್ನೇಹಿತರೆ. ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿ ಆಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು.